ಲಕ್ಷ್ಮಿ, ಲಕ್ಷ್ಮಿ, ಎಲ್ಲದಿತಿ ಲಗುನ ಬಾ ಇಲ್ಲಿ. ಏನು ನೀವು ಒಂದೇ ಸಮಯ ಒದರ್ತಿರಲ್ಲ, ಏನೋ ಕೆಲಸ ಮಾಡಕ್ಕೆ ಕುಂತಿದ್ದೆ. ಹೌದೌದು, ಪಾಪ ಮನ್ಯಾಗ ಎಲ್ಲ ಕೆಲಸ ನೀನೇ ಮಾಡ್ತಿದ್ದಿ ನೋಡು. ಪಾಪ ನಾವು ಕರೆದು ಬಿಟ್ವಲ್ಲ, ನಿನಗೆ ತೊಂದರೆ ಆಗ್ಬಿಡ್ತು. ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ, ಮತ್ತು ಈ ಕೆಲಸ ಮಾಡಕ್ಕೆ ಕುಂತಿದ್ಲಂತ. ಯವ್ವ, ಮನ್ಯಾಗ ಒಬ್ರಲ್ದ ಇಬ್ಬರು ಸೊಸೆಯರು ಅದಾರ, ನಾನು ಯಾಕೆ ಕೆಲಸ ಮಾಡಲಿವೆ? ಅವ್ರು ಮಾಡ್ತಾರೆ ಎಲ್ಲ ಕೆಲಸನೂ. ನಾನು ಹೋದ್ರೂ ಬ್ಯಾಡ ಅಂತಾರೆ, ಅದಕ್ಕೆ ನಾನು ಯಾವ ಕೆಲಸನೂ ಮಾಡೋಕೆ ಹೋಗಂಗಿಲ್ಲ. ಅದು ಅಲ್ಲದೆ ಇಷ್ಟು ದಿನ ಕೆಲಸ ಮಾಡೀನಿ, ಸಾಕಾಗಿಲ್ಲ ಅನ್ಬೇ. ಇನ್ನೂ ಎಷ್ಟು ದಿನ ಮಾಡಬೇಕು ಬೇ ನಾ ಕೆಲಸನ? ಹೌದೌದು, ನೀನು ಇಷ್ಟು ದಿನ ಎಷ್ಟು ಚಂದ ಕೆಲಸ ಮಾಡಿ ಅಂತಂದು ನಾನು ನೋಡ್ಕೊತ ಬಂದಿಲ್ಲನ. ಏನು ಬಿ ಯವ್ವ, ಈಗ ಜಗಳ ತೆಗಿಯೋಕೆ ಕರೆದೇನ ನನ್ನನ್ನು? ಎದಕ್ಕೆ ಕರೆದಿದ್ದು ನೀವು? ಮೊದಲು ಅದನ್ನು ಹೇಳ್ರಿ. ಲಕ್ಷ್ಮಿ, ಮನ್ಯಾಗ ಏನು ನಡೆಯಕುಂತೈತಿ ಏನಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಖಬರ್ ಇಟ್ಕೋತೀಯ ಏನಿಲ್ಲ? ಮನ್ಯಾಗ ನಾನು ಹೇಳಿದ್ದರೆ ಏನು ನಡೀತೈತಿ? ಹಾಂ, ನಾ ಹೇಳಿದ್ದು ಏನೂ ನಡೆಯೋಂಗಿಲ್ಲ. ನೀವು ಹೇಳಿದ್ದ ತಾನೇ ಮನ್ಯಾಗ ನಡೆಯಕ್ಕೆ ಕುಂತಿದ್ದು. ಅಂದಮೇಲೆ ನಾನು ಏನು ಮಾಡಲಿ ಈಗ? ಲೀ, ಒಬ್ಬ ತಾಯಿಯಾಗಿ ಮನ್ಯಾಗ ಮಗಳು ಏನು ಮಾಡಾಕುಂತಾಳ ಏನಿಲ್ಲ, ಆಕೆ ತಲೆಯಾಗಿ ಏನು ಓಡಾಕುಂತೈತಿ, ಆಕೆ ಏನು ಮಾಡಾಕುಂತಾಳ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಖಬರ್ ಇರಬೇಕಲ್ಲ. ಇಕ್ಕಿಗೆಲ್ಲ ಖಬರ್ ಇರ್ತೈತ್ರಿ ಅತ್ತೆ. ಇಕ್ಕಿ ಬರೀ 3 ಹೊತ್ತು ತಿನ್ನೋದು, ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಬಿಟ್ರೆ ಮತ್ತೇನು ಯೋಚನೆ ಮಾಡಂಗಿಲ್ಲ ಇಕ್ಕಿ. ಈಗ ಅಂಥದ್ದು ಏನಾತಂತಂದು ಇಬ್ಬರು ಸೇರಿ ಹಿಂಗೆ ನನಗೆ ಮುಂಜಾನೆ ಹೋದ್ರಾ ಕುಂತೀರಿ? ಮಗಳು 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 ಅಂತಂದು ತಲೆ ಮೇಲೆ ಹತ್ಸಿ ಕುಂದ್ರಿಸ್ಕೊಂಡಿದ್ದಲ್ಲ ನಿನ್ನ ಮಗಳು. ಇವತ್ತು ಯಾವನ ಜೊತೆನ ಓಡ್ ಹೋಗ್ಬೇಕಂತ ನಮ್ಮ ಮನೆ ಬಿಟ್ಟು ಓಡೋಗಿದ್ಲು. ಹೋಗಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ಲು, ಗೊತ್ತನ? ರೀ, ಏನು ಹೇಳಾಕುಂತೀರಿ ನೀವು? ಕರೆನೇ ಹೇಳಾಕುಂತೀರಿ ಏನೇನು ಸುಳ್ಳು ಹೇಳಾಕುಂತೀರ? ಲೇ, ಇಂಥ ವಿಷಯದಾಗ ಯಾವ್ದಾರ ತಂದಿ ಮಗಳ ವಿಷಯದಾಗ ಸುಳ್ಳು ಹೇಳೋದನ್ನ ಎಲ್ಲರ ನೋಡಿ ಏನು? ಇಲ್ಲ ಯವ್ವ, ನನ್ನ ಮಗಳು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಕೆ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊತಾಳ. ನಾ ಏನು ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ. ಇಲ್ಲ, ಆಕೆ ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ಏನೋ ತಪ್ಪು ತಿಳ್ಕೊಂಡಿರಿ. ಅದರಲ್ಲ ಇಬ್ಬರು ಮುದ್ದಿನ ಸೊಸೆಯರು, ಅವರ ಇಲ್ಲದೇನ ನಿಮ್ಮ ತಲೆಯಾಗ ತುಂಬಿಡ್ತಾರ ನನ್ನ ಮಗಳ ಬಗ್ಗೆ. ಅದಕ್ಕೆ ನೀವು ಹಿಂಗೆ ಬಂದು ಮಾತಾಡಿರ್ತೀರಿ ಅಷ್ಟೇ. ಮೊದಲು ಅವ್ರಿಗೆ ತೊಗೊಂಡು ಹೊಡಿಬೇಕು, ಅವಾಗ ಗೊತ್ತಾಕೈತಿ ನಿಮಗೆ. ಅಲ್ಲಲ್ಲಿ ಮನ್ಯಾಗ ಏನು ನಡೆಯಕುಂತೈತಿ, ಮಗಳು ತಲೆಯಾಗ ಏನು ಓಡಾಕುಂತೈತಿ, ಮಗಳು ಏನು ಮಾಡಾಕುಂತಾಳ, ಮಗಳಿಗೆ ಯಾವ್ದು ಸರಿ ಅನಿಸ್ತೈತಿ, ಯಾವ್ದು ತಪ್ಪು ಅನಿಸ್ತೈತಿ, ಆಕೆ ಏನು ನಿರ್ಧಾರ ತೊಗೊಳಕುಂತಾಳ ಆಕೆ ಜೀವನದಾಗ ಅನ್ನೋದ್ರ ಕಡೆ ಸ್ವಲ್ಪ ಲಕ್ಷ್ಯ ಐತಾನೆ ನಿನಗೆ? ಬರೀ ಯಾವಾಗ ನೋಡಿದ್ರು 3 ಹೊತ್ತು ರೊಕ್ಕ ರೊಕ್ಕ ರೊಕ್ಕ, ಇಲ್ಲ ಅಂದ್ರೆ ಸೊಸೆಯರ್ದು ಗೋಳು ಹೊಯ್ಕೊಳ್ಳೋದು ಇಷ್ಟ ನಿನಗೆ ಗೊತ್ತಿರೋದು. ಇವತ್ತೇನಾರ ನನ್ನಿಬ್ಬರು ಸೊಸೆಯರು ಗೌರಿ ಮೇಲೆ ಕಣ್ಣು ಇಡ್ಲಾರ್ದ ಆಕೆ ಪಾಡಿಗೆ ಆಕೆ ಏನಾರ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗಳು ಯಾರ ಜೊತೆನ ಓಡೋಗಿ ಆಕೆ ಜೀವನ ಆಕೆ ಹಾಳು ಮಾಡ್ಕೋತಿದ್ಲು, ಜೊತೆಗೆ ಮನೆ ಮರ್ಯಾದೆ ಎಲ್ಲ ಹಾಳಾಗೋಕಿತ್ತು. ಗೊತ್ತನ ನಿನಗೆ? ಒಂದು ಲೀಟರ್ ಖಬರ್ ಐತನ, ಮತ್ತು ಅವ್ರ ಬಗ್ಗೆ ಮಾತಾಡಕ್ಕೆ ಬರ್ತಾಳೆ. ಲೇ ಲಕ್ಷ್ಮಿ, ಒಂದು ಸ್ವಲ್ಪರ ಮನುಷ್ಯತ್ವ ಅನ್ನೋದಿತ್ತಂದ್ರೆ ನೀನು ಲಲಿತಾ ಸವಿತಾ ಈಗೇನು ನಿನ್ನ ಮಗಳ ವಿಷಯದಾಗ ಮಾಡಾರಲ್ಲ ಸಹಾಯನ, ಅದನ್ನು ಮರೆಯೋಕೆ ಹೋಗಬೇಡ. ಒಂದು ಸ್ವಲ್ಪ ಖಬರ್ ಇಟ್ಕೋ. ನಿನ್ನ ಮಗಳು ಎಂಥ ಕೆಲಸ ಮಾಡೋಕ್ಕೂ ಇಲ್ಲ ಗೊತ್ತೇನ? ಆಗಲೇ ಹೋಗ್ಬೇಕು ಮನೆ ಬಿಟ್ಟು ಅಂತಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ಲು. ಈ ವಿಷಯ ಗೊತ್ತಿದ್ದಕ್ಕೆ ಸವಿತಾ ರಾತ್ರಿನೇ ಹೇಳಿದ್ಲ ನಮಗೆ ಹಿಂಗೆಲ್ಲ ಆಗಾಕುಂತೈತಂತಂದು. ಅದಕ್ಕೆ ಸೀದಾ ಹೋಗಿ ಗೌರಿ ಹತ್ರ ಮಾತಾಡಿದ್ವಿ. ಆಕೆಗೆ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಹೇಳಿದ್ವಿ. ಆಕೆ ಅರ್ಥ ಮಾಡ್ಕೊಂಡಾಳ ಅಂತ ನಾವು ಅಂದ್ಕೊಂಡಿವಿ. ಅಕಸ್ಮಾತ್ ಇನ್ನೊಂದು ಸಲ ಮತ್ತೆ ಏನಾರ ಆಕೆ ಇಂಥ ತಪ್ಪು ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ಮಗಳ ಜೀವನ ನಿನ್ನಿಂದನೇ ಹಾಳಾಕೈತಂತ ತಿಳ್ಕೊಂಬಿಡು. ಯವ್ವ, ಯಾಕೆ ಬೇ ಹಂಗೆ ಮಾತಾಡೋಕುಂತಿದ್ದಿ? ತಾಯಿಯರ ಅವ್ರ ಮಗಳ ಜೀವನನ ಹಾಳಾಗಲಿ ಅಂತ ಯಾರು ಯೋಚನೆ ಮಾಡ್ತಾರನ್ಬೇ? ಅಂತದ್ರಾಗ ನಾನು ನನ್ನ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡೀನಿ. ಅಕ್ಕಿ ಜೀವನ ಹಾಳಾಗಕ್ಕೆ ನಾನು ಬಿಡ್ತೀನಿ ಅನ್ಬೇ. ಬೇರೆ ಯಾವ ತಾಯಿನೂ ಮಕ್ಕಳ ಜೀವನ ಹಾಳಾಗಲಿ ಅಂತ ಯೋಚನೆ ಮಾಡಂಗಿಲ್ಲ. ಆದ್ರೆ ನೀನದಿಯಲ್ಲ, ನೀನು ಯೋಚನೆ ಮಾಡ್ತಿದ್ದಿ. ಯಾಕಂದ್ರೆ ರೊಕ್ಕ 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 ಅಂತ ಸಾಯೋದೊಂದ ಗೊತ್ತು ನಿನಗೆ. ರೊಕ್ಕ ಇದ್ದು ಬಿಟ್ರೆ ಅವನು ಎಂಥವನಾರ ಇರಲಿ, ಕುಡುಕರ ಇರಲಿ, ಅವ್ನಿಗೆ ಹೆಣ್ಮಕ್ಳು ಚಟಾನರ ಇರಲಿ, ಎಂಥದ್ರ ಯಾಕೆ ಇರಲಿ ಅವ್ನಿಗೆ ಕೊಟ್ಬಿಡೋದು. ಯಾಕಂದ್ರೆ ಅವನ ಹತ್ರ ರೊಕ್ಕ ಐತಲ್ಲ. ನಿನ್ನ ಮಗಳು ರೊಕ್ಕ ಜೊತೆ ಸಂಸಾರ ಮಾಡ್ತಾಳ ಏನ ಆ ಹುಡುಗನ ಜೊತೆ ಸಂಸಾರ ಮಾಡ್ತಾಳ? ಲೇ ಲಕ್ಷ್ಮಿ, ಹೇಳೋದು ಅರ್ಥ ಮಾಡ್ಕೋ. ಗೌರಿ ಏನು ಇಷ್ಟಪಟ್ಟಿಲ್ಲಲ್ಲ, ಆ ಹುಡುಗನ ಕ್ಯಾರೆಕ್ಟರ್ ಒಂದು ಚೂರು ಸರಿ ಇಲ್ಲ. ಹುಡುಗ ಸರಿ ಇಲ್ಲ. ಅವನದ ಶ್ರೀಮಂತ ಅನ್ನೋದು ಬಿಟ್ರೆ ಅವನ ಹತ್ರ ಯಾವ ಒಳ್ಳೆ ಗುಣಗಳು ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದಕ್ಕೆ ಗೌರಿ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಗೌರಿನ ಇಷ್ಟು ದಿನ ತಿಳಿಸಿ ರಮಿಸಿ ಎಲ್ಲ ಹೇಳ್ತು. ಆದರೂ ಆಕೆ ಅದು ಯಾವುದೂ ಕೇಳಲಾರ್ದ ಮನೆ ಬಿಟ್ಟು ಹೋದ್ಲು. ಆದರೂ ಈಗ ಆಕೆಗೆ ಒಂದು ಚಾನ್ಸ್, ಕೊನೆಯದು ಒಂದು ಚಾನ್ಸ್ ಕೊಡೋಣ ಅಂತ ಆಕೆಗೆ ಏನೋ ತಿಳಿಸಿ ಹೇಳಿ ಮಾಡಿ ಅಳಿಯಂದ್ರೆ ವಾಪಸ್ ಕರ್ಕೊಂಬಂದಾರ. ಇವಾಗ ನೀನೇನು ಮಾಡ್ತಿದ್ದಿ ನೋಡು. ಆಕೆ ಮಾಡಿದ ಹೌದು ತಪ್ಪು. ಇನ್ಮೇಲೆ ಹಿಂಗೆ ಮಾಡೋಕ್ಕೋಬೇಡ. ಮನ್ಯಾಗ ಯಾವ ಹುಡುಗನ ತೋರಿಸ್ತಾರ ಆ ಹುಡುಗನ ಮದುವೆ ಆಗ ಅಂತ ಅಂತೀಯ. ಇಲ್ಲ ರೊಕ್ಕ ಐತಿ, ಅವ್ನು ಹೆಂಗಾರ ಯಾಕೆ ಇದಕ್ಕೊಂದು ಹಾಳಾಗೋಗ್ಲಿ, ಅಲ್ಲಿ ರೊಕ್ಕ ಐತಿ ನೀವು ಹೋಗ್ಬಿಡ ಅಂತ ಮನೆ ಬಿಟ್ಟು ನೀನು ಓಡಿಸ್ಬಿಡ್ತೀಯ. ನೋಡಿ ಯಾವುದು ಬೇಕನ್ನೋದನ್ನು ನೀನೇ ಯೋಚನೆ ಮಾಡು.
ಇಲ್ವೇ ನಾನು ಗೌರಿ ತಾಲ ಮಾತಾಡ್ತೀನಂತ ಆಕೆ ಮಾಡಿದ್ದ ತಪ್ಪು ಇನ್ಮೇಲೆ ಹಂಗೆ ಮಾಡಕ್ಕೆ ಹೋಗ್ಬೇಡವ ಅಂತ ಹೇಳ್ತೀನಿ. ನೀವೇ ಇಷ್ಟೇ ಆ ಹುಡುಗನ ಬಗ್ಗೆ ಹೇಳಾಕೊಂತೀರಂತ ಅಂದಮೇಲೆ ಆ ಹುಡುಗ ಸರಿ ಇಲ್ಲ ಅಂತ ನನಗೂ ಈಗ ಗೊತ್ತಾಗಕೊಂತೈತಿ. ಸರಿ ಬೇ, ನಾನು ಗೌರಿ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ, ಹಂಗೆ ಗೌರಿಗೆ ತಿಳಿಸಿ ಹೇಳ್ತೀನಂತಗೋ. ಅಯ್ಯಂದ್ರ ಇದು ಇವರು ಮೊನ್ನೆ ನಮ್ಮ ಗೌರಿ ನೋಡ್ಕೊಂಡು ಹೋಗಿದ್ರಲ್ಲ, ಅವ್ರದ್ದೆಲ್ಲ ಇದು ನಂಬರ್. ಹೌದ್ರಿ ಎತ್ತರ, ಹೌದು ಅವ್ರದ್ದು ಇದು. ಎತ್ರಿ ಮಾತಾಡ್ರಿ, ಏನಂತಾರೆ ಕೇಳ್ರಿ. ಅಲ್ಲ ಅಳಿಯಂದ್ರ, ನೀವು ಮಾತಾಡಬೇಕಿಲ್ಲ, ನಾನು ಮಾತಾಡ್ಲೇನ? ಅಯ್ಯೋ ಅತ್ಯಾರ, ಯಾರು ಮಾತಾಡಿದ್ರಿ? ಮಾತಾಡ್ರಿ. ಹಲೋ ಹಲೋ, ನಮಸ್ಕಾರ ರೀ ಅಮ್ಮಾರ, ಹೆಂಗದಿರಿ? ಆರಾಮದಿರಿ? ಹ್ಞೂಪ್ಪ, ನಾವು ಆರಾಮದೀವಿ ನೋಡು. ನೀವು ಹೆಂಗದಿರಿ? ಆರಾಮದಿರಾ? ಅಂದಂಗೆ ಊರು ಮುಟ್ಟಿದ್ರ ಬೆಂಗ್ಳೂರಿಗೆ? ಅವತ್ತೇನು ಕೆಲಸ ಐತಿ, ಲಗುನ ಹೋಗ್ಬೇಕಂದಿದ್ರಲ್ಲ, ಲಗುನ ಮುಟ್ಟಿದ್ರೇನ್ರಿ? ಹ್ಞೂ ರೀ ಅಮ್ಮಾರ, ಅವತ್ತು ನಾವು ಒಂದು ಫಂಕ್ಷನ್, ಇನ್ನೊಂದು ಕಡೆ ಒಂದು ಫಂಕ್ಷನ್ ಇತ್ತು, ಅದು ಮುಗಿಸ್ಕೊಂಡು ಬಂದ್ವಿ, ಮುಟ್ಟಿದ್ವಿ ರೀ. ನನ್ನ ಮಗಂದು ಮೀಟಿಂಗ್ ಅನ್ನೋಷ್ಟಿಗೆ ಮುಟ್ಟಿದ್ವಿ ರೀ. ಅಂದಂಗೆ ಮನ್ಯಾಗ ಮಂಜಪ್ಪರು ಅದಾರನ್ರಿ? ಹೇಳ್ರಿ ಸರ, ಇಲ್ಲೇ ಅದೀನಿ ರೀ ನಾನು. ಹಾಂ ರೀ, ಆರಾಮದಿರಿ? ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂ ರೀ ಸರ, ಮನ್ಯಾಗೆಲ್ಲರೂ ಆರಾಮದೀವಿ ನೋಡ್ರಿ. ನೀವೆಲ್ಲರೂ ಆರಾಮದಿರಲ್ಲ? ಹಾಂ ರೀ, ಆರಾಮದೀವಿ ರೀ. ಅಂದಂಗೆ ಮೊನ್ನೆ ನಾವು ನೋಡ್ಕೊಂಡು ಬಂದಿದ್ವಲ್ಲ, ಅದ್ರ ಬಗ್ಗೆನ ಮಾತಾಡಿದ್ರಾತು ಅಂತಂದು ಫೋನ್ ಹಚ್ಚಿದ್ದೆ ನೋಡ್ರಿ. ಹೌದನಪ್ಪ, ನಾವು ನಿಜ ಹೇಳ್ಬೇಕಂದ್ರೆ ನಿಮ್ಮ ಫೋನಿಗೆ ಕಾಯಕೊಂತಿದ್ವಿ ನೋಡು, ಏನಾಯ್ತು ಏನು ಫೋನ್ ಹಚ್ಚಲಿಲ್ಲಲ್ಲ ಅಂತಂದು. ಹೌದನ್ರಿ, ನಿನ್ನೆ ರಾತ್ರಿನ ಹಚ್ಬೇಕಂದೆ, ಒಂದು ಸ್ವಲ್ಪ ಕೆಲಸ ಐತ್ರಿ ಮನ್ಯಾಗ, ಹಂಗಾಗಿ ಫೋನ್ ಹಚ್ಚಕ್ಕಾಗಿಲ್ಲ ಇತ್ತು, ಅದಕ್ಕೆ ಈಗ ಹಚ್ಚಿದ್ದೆ. ಅದು ನಮ್ಮ ಹುಡುಗಗೆ, ನಿಮ್ಮ ಹುಡುಗಿ ಇಷ್ಟ ಆಗಲ್ಲಂತೆ ನೋಡ್ರಿ. ಅವನಿಗಂತೂ ಭಾಳ ಇಷ್ಟ ಆಗ್ಬಿಟ್ಟಾಳ ನಿಮ್ಮ ಹುಡುಗಿ. ನಿಮಗೆ ಹೆಂಗ್ರಿ, ನಿಮ್ಮ ಹುಡುಗಿಗೆ ನಮ್ಮ ಹುಡುಗ ಇಷ್ಟ ಆಗನ? ಹ್ಞೂ ರೀ, ನಮ್ಮ ಹುಡುಗಿಗೂ ನಿಮ್ಮ ಹುಡುಗ ಇಷ್ಟ ಆಗ್ಬಿಟ್ಟ ನೋಡ್ರಿ. ನೀವು ಹೋದ ತಕ್ಷಣ ನಾವು ಕೇಳಿದ್ವಿ ನಮ್ಮ ಮಗಳಿಗೆ ಆಕೆಗೆ ಇಷ್ಟ ಆಗೈತೆ ಅಂತ ಅಂದ್ರಿ. ಅದಕ್ಕೆ ನಿಮ್ಮ ಫೋನಿಗೋಸ್ಕರನ ಕಾಯ್ಕೊಂತ ಕುಂತಿದ್ವಿ ನೋಡ್ರಿ. ಅಯ್ಯೋ ಚಲೋ ಆತಲ್ರಿಪ್ಪ, ಹಂಗಂದ್ರೆ ಇಬ್ರು ಒಪ್ಕೊಂಡಿದ್ದು. ನಮ್ಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ನಿಮ್ಮ ಸಂಬಂಧ ಬೆಳ್ಸಕ್ಕೆ. ನಾವು ನಿಜ ಅಂದ್ರೆ ತುಂಬ ಕುಟುಂಬದಿಂದ ಹುಡುಗಿನ ತೊಗೊಂಬರ್ಬೇಕಂತನ ಭಾಳ ಆಸೆ ಐತ್ರಿ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲ ಹಂಗೆ ಸಿಗ್ತೈತಿ ಅಂತ ಅನ್ಕೊಂಡಿದ್ವಿ, ಅಂದ್ರೂ ಕೊನೆಗೂ ಸಿಕ್ತಲ್ಲ. ಚಲೋ ಆತ್ ಬಿಟ್ರಿ, ನಮ್ಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ನಮಗೂ ಖುಷಿ ಆಯ್ತು ನೋಡಪ್ಪ, ನಿಮ್ಮ ಸಂಬಂಧ ಬೆಳ್ಸಾಕ ನಮಗೂ ಭಾಳ ಖುಷಿ ಇತ್ತು. ನಮಗೂ ಹುಡುಗ ಭಾಳ ಇಷ್ಟ ಆಗಿಬಿಟ್ಟಿದ್ದ. ಹಂಗಂದ್ರೆ ಮುಂದಿನ ಕಾರ್ಯಕ್ರಮನ ಚಲೋ ಮಾಡೋಣನ್ರಿ? ಹಾಂ ರೀ, ನಾನು ಇವತ್ತು ಹೋಗಿ ನಮ್ಗೆ ಪರಿಚಯದವ್ರು ಬಡ್ರ ಅದಾರ, ಅವ್ರಿಗೆ ಹೋಗಿ ಕೇಳ್ಕೊಂಬರ್ತೀವಿ ಯಾವ ದಿನ ಚಲೋ ಐತೆ ಅಂತಂದು. ಹಂಗಂದ್ರೆ ಯಾವ ದಿನ ಚಲೋ ಐತೆ ಅನ್ನೋದನ್ನ ನೋಡಿ ಹೂವಣ್ಣ ಇಡಕ್ಕೆ ಬಂದ್ಬಿಡ್ತೀವಿ ರೀ. ಹಂಗಂದ್ರೆ ಸರಿ ಆತ್ರಿ ಸರ್, ಹಂಗೆ ಮಾಡ್ರಿ. ನೀವು ಕೇಳಿಸ್ ನೋಡ್ರಿ, ಆಮೇಲೆ ಬರಾಕ ಒಂದು 2-3 ದಿನ ಮುಂಚೆನೇ ಹೇಳಿದ್ರೆ ಒಂದು ಸ್ವಲ್ಪ ಚಲೋ ರೀ. ಅಯ್ಯೋ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ, ನಾ ಇವತ್ತು ಕೇಳಿಸ್ಕೊಂಬರ್ತೀನಲ್ಲ, ಕೇಳಿಸ್ಕೊಂಬಂದ ತಕ್ಷಣ ನಿಮ್ಗೆ ಫೋನ್ ಹಚ್ಚಿ ಹೇಳ್ಬಿಡ್ತೀನಂತ. ಸರಿನಾ ರೀ? ಆತ್ರಿ, ಅಷ್ಟೇ ಮಾಡಿಬಿಡ್ರಿ. ಸರಿ ಇಲ್ಲ ರೀ, ಮೊದಲು ಈ ವಿಷಯನ ನನ್ನ ಹೆಂಡತಿಗೆ ಮತ್ತು ನನ್ನ ಮಗುಗೆ ಹೇಳ್ಬೇಕು ರೀ. ನನ್ನ ಮಗ ಅಂತೂ ನಿನ್ನೆಯಿಂದ ಕಾಯಕುಂತಾನ, ಆ ಹುಡುಗಿಗೆ ನಾ ಇಷ್ಟ ಆಗಿನೇ ಇಲ್ಲ ಅಂತಂದು. ಮೊದಲು ಈ ವಿಷಯನ ನಮ್ಮ ಮನ್ಯಾಗ ಹೇಳ್ಬೇಕು ರೀ. ಅವ್ರು ಹೇಳ್ದಂದ್ರೆ ಅವ್ರು ಇನ್ನೂ ಖುಷಿ ಪಡ್ತಾರೆ. ಅಯ್ಯೋ ಹೇಳ್ರಿ ರೀ, ನಾನು ನನ್ನ ಮಗಳಿಗೆ ಹೇಳ್ಬೇಕು ನೋಡ್ರಿ. ನನ್ನ ಮಗಳು ಫುಲ್ ಖುಷಿ ಪಟ್ಬಿಡ್ತಾಳೆ ಈಗ. ಸರಿ ಆತ್ರಿ, ಹಂಗಾರೆ ಇಡ್ಲಾ ರೀ? ಇಡ್ರಿ. ಅಳಿಯಂದ್ರ ಅಂತೂ ಹುಡುಗನ ಮನೆ ಕಡೆ ಎಲ್ಲರೂ ಒಪ್ಕೊಂಡ್ರು. ಹುಡುಗನೂ ಭಾರಿ ಚಲೋ ಅದನ, ಆ ಹುಡುಗನ ತಂದೆ ತಾಯಿನೂ ಚಲೋ ಅದಾರ. ನಮ್ಮ ಗೌರಿ ನೀ ಮದುವೆಗೆ ಒಪ್ಪಿಸ್ಬಿಟ್ರ ಒಂದು ದೊಡ್ಡ ಚಿಂತೆ ಬಗೆಹರಿತೈತೆ ನೋಡ್ರಿ ಅಳಿಯಂದ್ರ. ನೋಡು ಲಕ್ಷ್ಮಿ, ಇಷ್ಟು ದಿನ ನೀ ಏನು ಮಾಡಿಯಾ ಬಿಟ್ಬಿಡು. ಆದ್ರೆ ಇನ್ನು ಮೇಲಾರ ಒಂದು ಸ್ವಲ್ಪ ಮಗಳ ಜೀವನದ ಕಡೆ ಲಕ್ಷ್ಯ ಕೊಡು. ನೀನು ಅಷ್ಟ್ರು ಒಂದ್ಸಲ ಗೌರಿ ಹತ್ರ ಮಾತಾಡಿದ್ರಾತು. ಮಾತಾಡಿ ಆಕೆನಾರ ಈ ಮದುವೆಗೆ ಒಪ್ಕೊಂಡ್ಲಂದ್ರೆ ಈ ಮದುವೆನ ಮಾಡಿಬಿಡೋಣ. ಆಕೆನ ಒಪ್ಸೋಂಗೆ ಮಾಡೋ ಜವಾಬ್ದಾರಿ ನಿಂದು. ಯಾಕಂದ್ರೆ ಈಗ ಆಕೆ ಮಾಡಿರೋದು ಹೊರಗಡೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಅದು ಗೊತ್ತಾಗಿ ಅದು ಇನ್ನೊಂದು ಏನೋ ಆಗೋಕ್ಕಿಂತ ಮುಂಚೆ ಆಕೆನ ಮದುವೆ ಮಾಡಿದ್ವಿ ಅಂದ್ರೆ ಆಕೆ ಜೀವನ ಚಂದನತ್ತಂಗೆ ಹೋಗ್ತೈತಿ. ಇಲ್ಲ ಅಂದ್ರೆ ನಿನ್ನ ಮಗಳ ಜೀವನ ಹಾಳಾಗಿ ಇಲ್ಲೇ ತವ್ರ ಮನೆಯಾಗ ಕುತ್ಕೊಂಡಂಗೆ ಆಕೈತಿ ನೋಡಿ ಪರಿಸ್ಥಿತಿ. ಇಲ್ಲ ರೀ, ಹಂಗೆ ಮಾಡಂಗಿಲ್ಲ. ನಾ ಗೌರಿ ಹತ್ರ ಮಾತಾಡ್ತೀನಿ ಅಂತ ಆಕೆಗೆ ಹೇಳ್ತೀನಿ, ನೀ ಮಾಡಿದ ತಪ್ಪವ, ಅದಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಹುಡುಗ ಚಲೋ ಅದಾನಂತಂದು. ನಾನು ಯಾಕ್ರಿ ನನ್ನ ಮಗಳ ಜೀವನ ಹಾಳು ಮಾಡಲಿ? ನಾ ಮಾತಾಡ್ತೀನಿ ತಗೋರಿ ನನ್ನ ಮಗಳ ಹತ್ರ. ಅಂದಂಗೆ ಹುಡುಗಗೆ ತಿಂಗಳಿಗೆ ಎಷ್ಟು ಲಕ್ಷ ಐತ್ರಿ ಸಂಬಳ? ಒಂದು 50 ಲಕ್ಷ. ಕರೆನೇ ಹೇಳ್ರಿ, 50 ಲಕ್ಷ ಇರೋಕ್ಕಾಗತ್ತನ್ರಿ? ಎಷ್ಟೈತಿ ಹೇಳ್ರಿ? ಅದೆಲ್ಲ ನಿನಗೆ ಸಂಬಂಧ ಪಡೆದೇ ಇರೋ ವಿಷಯ. ಸುಮ್ಮನೆ ತಪ್ಪಗ ನಾ ಏನು ಹೇಳ್ತೀನಿ ಅಷ್ಟ ಮಾಡು, ಇಲ್ಲದ ಹಿರೇತನ ಮಾಡಕ್ಕೆ ಹೋಗ್ಬೇಡ. ಇಷ್ಟು ದಿನ ನಿನ್ನ ಕೈಯಾಗ ಮನೆ ಹಿರೇತನ, ಮಕ್ಕಳದ್ದು ಹಿರೇತನ ಕೊಟ್ಟು ತಪ್ಪು ಮಾಡೀನಿ ನಾನು. ಇನ್ನು ಮುಂದೆ ಮತ್ತೆ ಅದ ತಪ್ಪು ಕೆಲಸನ ಮಾಡಂಗಿಲ್ಲ. ತಪ್ಪಗ ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳೋದನ್ನ ಕಲಿ. ಸರಿ ಬಿಡ್ರಿ, ಆತ ಏನ ಕೇಳಿದೆಪ್ಪ. ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ್ ಬಿಡ್ರಿ. ನಾ ಮೊದಲು ನನ್ನ ಮಗಳ ಹತ್ರ ಹೋಗಿ ಮಾತಾಡ್ತೀನಿ ಈ ವಿಷಯನ. ನೀನು ಒಬ್ಬಕ್ಕೆ ಹೋಗಿ ಮಾತಾಡೋದೇನು ಬೇಡ, ನಡಿ ನಾವು ಬರ್ತೀವಿ.